ಬಿಡದಿ ಟೌನ್ಶಿಪ್ಪು ರೈತರಿಗೆ ಒಳ್ಳೇದಾಗಬೇಕು ಅಂತ ಎಲ್ಲ ಹೋರಾಟ ಮಾಡ್ತಾರೆ. ಈ BJPಯವರು, ಕಾಂಗ್ರೆಸ್ ಅವರು, JDS ಅವರು, ಬೇರೆ ಬೇರೆ ಪಕ್ಷದವರು ಎಲ್ಲ ಕೆಸರಾಚಾಟ ಮಾಡಿಬಿಟ್ಟು ಎಲ್ಲ ರೈತರಿಗೆ ತೊಂದರೆ ಕೊಡ್ತಾರೆ ಸರ್. ಆ ಬಿಡದಿ ಟೌನ್ಶಿಪ್ ಬಗ್ಗೆ ತಾವು ಹಿರಿಯರು ಹೇಳಿ ಸರ್. ಬಿಡದಿ ಟೌನ್ಶಿಪ್ಪು ರೈತರದ ಜಮೀನನ್ನು ಯಾವುದೇ ಕಾರಣಕ್ಕೂ ಒತ್ತಾಯಪೂರ್ವಕವಾಗಿ ಅವ್ರ ಜಮೀನನ್ನು ಕಬಳಿಸ್ಕೋಬಾರ್ದು. ಯಾಕಂದರೆ ಅವರು ತಲಾಂತರದಿಂದ ಆ ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಅವ್ರ ಪೂರ್ವಿಕರು, ಅವ್ರ ತಂದೆ, ಅವ್ರ ತಾತ ಜಮೀನಿನಲ್ಲಿ ಇದ್ದಾರೆ. ಅವ್ರನ್ನ ಅಲ್ಲಿಂದ ಒಕ್ಲೆಬ್ಸೋದಿದೆಯಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ಅವ್ರ ಜೀವನಗಳು ಮುಂದೆ ಏನು? ಅವ್ರು ದುಡ್ಡು ತಗೊಂಡೋಗಿ ಕಾರ್ಗಳು ತಗೊಂಡು ಇನ್ನೊಂದು ತಗೊಂಡು ಈತಿನ ಪೀಳಿಗೆಗಳು ದುಡ್ಡನ್ನು ಹಾಳು ಮಾಡ್ಕೊಂಬಿಡ್ತಾರೆ. ಆ ಜಮೀನಿನಲ್ಲಿ ಅವ್ರು ಅಲ್ಲೇ ಓಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋದು ಅತ್ಯಂತ ಯೋಗ್ಯವಾದಂಥ ಕೆಲಸ, ಸರ್ಕಾರಗಳು ಮಾಡೋವಂಥ ನಾಗರಿಕ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾರೆ, ಇಂಡಿಯಾದಲ್ಲ ಇಡೀ ಭಾರತದಲ್ಲೇ 1 ಎಕರೆಗೆ 3 ಕೋಟಿ ಯಾರು ಕೊಡ್ತಾ ಇಲ್ಲ, DK ಶಿವಕುಮಾರ್ ಸರ್ಕಾರ ನಾವೇ ಕೊಡ್ತಾ ಇರೋದು ಅಂತ ಘಂಟಾಘೋಷವಾಗಿ DK ಶಿವಕುಮಾರ್ ಹೇಳ್ತಾರೆ ಸರ್. ಈಗ ನೈಸೋಗೆ ಜಮೀನನ್ನು ಅಕ್ವೈರ್ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ. ಇನ್ನು 20 ವರ್ಷ ಆದರೂ ಕೂಡ ಅವ್ರಿಗೆ ಯಾರಿಗೂ ಪರಿಹಾರ ಕೊಟ್ಟಿಲ್ಲ. ಇಷ್ಟು ಕೋಟಿ ಕೊಡ್ತೀವಿ, ಅಷ್ಟು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಅವ್ರು ಬದುಕೋ, ಅವ್ರು ಬಾಳ್ಗೋ, ಅವ್ರ ಜಮೀನ, ಅವರು ಅಲ್ಲಿ ಸ್ಥಳವಂದಿಗರು ಇರ್ತಾರಲ್ಲ, ಅವ್ರಿಗೆ ಹಿಂಸೆ ಕೊಡೋದು ಬೇಡ, ದುಡ್ಡಿನಿಂದ ಅಳಿಯೋದು ಬೇಡ ರೈತರ ಜೀವನವನ್ನು ಅಂತ ನಾನು ಹೇಳಕ್ಕೆ ಇಚ್ಛೆ.